ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ದೇವರ ಫೋಟೋಗಳಿಗಾಗಿರ್ಬೋದು, ದೇವರ ವಿಗ್ರಹಗಳಿಗಾಗಿರ್ಬೋದು ಈ ರೀತಿ ಹತ್ತಿ ಹಾರ ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬ ಸಿಂಪಲ್ ಆಗಿ ಮಾಡುವಂಥ ಒಂದು ಕಾಟನ್ ಎಳೆಯನ್ನು ಯೂಸ್ ಮಾಡಿಕೊಂಡು ಈ ಚೈನ್ ರೀತಿಯಲ್ಲಿ ಎಳ್ಕೊತ ಹೋಗುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಅದಕ್ಕೆ ಈ ರೀತಿ ಫಸ್ಟ್ ನಾವು ಕಾಟನ್ ಎಳೆಗಳನ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕಾಟನ್ ಎಳೆ ಮಾಡೋದು ಹೇಗೆ ಅಂತ ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ, ಯಾವ ರೀತಿ ಮಾಡೋದು ಗೊತ್ತಿಲ್ಲ ಅನ್ನೋದಾದರೆ ನಾನು ಎಂಡ್ ಸ್ಕ್ರೀನಲ್ಲಿ ವಿಡಿಯೋನ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಕಾಟನ್ ಎಳೆ ಒಂದು ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ತುಂಬ ಸಿಂಪಲಾಗಿ ಜಸ್ಟ್ 1 ಅವರಲ್ಲೇ ಈ ಹತ್ತಿ ಹಾರವನ್ನು ನೀವು ಮಾಡ್ಕೊಂಬಿಡ್ಬೋದು. ಅದಕ್ಕೆ ನೋಡಿ ಫಸ್ಟು ಈ ರೀತಿಯಾಗಿ ಎಳೆನ ಜೋಡಿಸ್ಕೋಬೇಕು. ಈ ರೀತಿ ಒಂದು ಎಳೆ ಇರುತ್ತಲ್ವ, ಅದನ್ನು ಮಡ್ಚ್ಕೊಂಡ್ರೆ ಈ ರೀತಿ ಯು ಶೇಪಲ್ಲಿ ಬರುತ್ತಲ್ವ, ಅದು ಆದಮೇಲೆ ಈ ರೀತಿ ಮಡ್ಚ್ಕೋಬೇಕು. ನಾನು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಸರ್ಕಲ್ ಬರೋ ರೀತಿಯಲ್ಲಿ ಮಡ್ಚ್ಕೊಂಡು ಈ ಕಡೆನೂ ಅಷ್ಟೇ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. 8 ಶೇಪಲ್ಲಿ ಬರಬೇಕು. 8 ಶೇಪಲ್ಲಿ ಬಂದಿದೆ ನೋಡಿ ಇಲ್ಲಿ. ಅದಾದಮೇಲೆ ತುದಿ ಏನಿರುತ್ತಲ್ವ 2 ಎಳೆದು, ಅದನ್ನು ಈ ರಿಂಗ್ ಒಳಗಡೆಯಿಂದ ಮೇಲಕ್ಕೆ ಎಳ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು 8 ಶೇಪನ್ನು ಇಟ್ಕೊತೀವಿ. ಅದಾದಮೇಲೆ ಇದೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ನೋಡಿ ಈ ರೀತಿ ಆದಮೇಲೆ ಮತ್ತೆ ಈ 2 ಎಳೆ ಏನಿದೆ ಅಲ್ವಾ, ಎಂಡದು ತುದಿದು, ಅದನ್ನು ಮತ್ತು ಈ ರಿಂಗ್ ಕೆಳಗಡೆಯಿಂದ ಮೇಲಕ್ಕೆ ತಗೋಬೇಕು. ಇಲ್ಲಿ ನಾವು ಯಾವಾಗಲೂ ಅಷ್ಟೇ ಕೆಳಗಡೆಯಿಂದ ಮೇಲಕ್ಕೆ ತಗೋಬೇಕಾಗುತ್ತೆ. ಈ ಡಿಸೈನಲ್ಲಿ ನೋಡಿ ಈ ಎಳೆನ ಕೆಳಗಡೆಯಿಂದ ಮೇಲಕ್ಕೆ ಎಳ್ಕೋಬೇಕು. ಆವಾಗ ಈ ರೀತಿ ಮತ್ತೆ ಇಲ್ಲಿ ಒಂದು 8 ಶೇಪಲ್ಲಿ ಬರುತ್ತೆ. ಈ ರೀತಿ ಆದಮೇಲೆ ಮತ್ತೆ ಅದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. 2 ತುದಿ ಇದಲ್ವ, ಆ ತುದಿಯನ್ನು ಕೆಳಗಡೆಯಿಂದ ಮೇಲಕ್ಕೆ ಈ ರೀತಿ ಎಳ್ಕೋಬೇಕು. ನಿಧಾನಕ್ಕೆ ಮಾಡ್ಕೊಳ್ಳಿ. ಎಳೆ ಸ್ವಲ್ಪ ಗಟ್ಟಿ ಇರೋವಂಥದ್ದಾದರೆ ಸರಿ, ಸ್ವಲ್ಪ ಏನಾದರೂ ತೆಳುವಾಗಿದ್ದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಈ ರೀತಿ ಎಳ್ಕೋಬೇಕು. ಮತ್ತು ಅದೇ ರೀತಿ ಈ ಸೈಡಲ್ಲೂ ಕೆಳಗಡೆಯಿಂದ ಮೇಲಕ್ಕೆ ಕಾಟನ್ ಎಳೆನ ಎಳ್ಕೋಬೇಕು. ಈ ರೀತಿ ಶೇಪಲ್ಲಿ ಬರುತ್ತೆ. ಡಿಸೈನ್ ಅದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಜಸ್ಟು ಕಾಟನ್ ಎಳೆನ ಕೆಳಗಿಂದ ಮೇಲಕ್ಕೆ ಎಳ್ಕೊತ ಹೋಗಬೇಕು. ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ಅಷ್ಟುದ್ದಕ್ಕೆ ಇದೇ ರೀತಿ ಎಳ್ಕೊತ ಹೋಗಬೇಕಾಗುತ್ತೆ. ಡಿಸೈನ್ ತುಂಬ ಸಿಂಪಲ್ ಆಗಿದೆ. ಈ ಡಿಸೈನ್ನ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಯಾವ ರೀತಿ ಮಾಡೋದು ಅನ್ನೋದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಹಾಗಾಗಿ ಅವ್ರಿಗೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ಡಿಸೈನ್ ತುಂಬ ಈಸಿಯಾಗಿತ್ತಲ್ವ, ನಿಮಗೂ ಸಹ ಹೆಲ್ಪ್ ಆಗ್ಬೋದು ಅಂತಂದ್ಬಿಟ್ಟು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಸಿಂಪಲಾಗಿ ಎಳ್ಕೊತ ಹೋಗಬೇಕು. ಈ ಡಿಸೈನ್ ತುಂಬ ಸಿಂಪಲ್ ಆಗಿದೆ, ಆರಾಮಾಗಿ ಎಲ್ಲರೂ ಟ್ರೈ ಮಾಡ್ಬೋದು. ಕಾಟನ್ ಎಳೆ ಒಂದು ನೀವು ರೆಡಿ ಮಾಡಿಕೊಂಡ್ರೆ ಈಸಿಯಾಗಿ ಆಗುವಂಥ ಒಂದು ಡಿಸೈನು. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್, ಮಾತ್ರ ತುಂಬ ಕಡಿಮೆ ಟೈಮಲ್ಲೂ ಆಗುತ್ತೆ. ನೋಡಿ ಕೆಳಗಿಂದನೇ ನಾನು ಕಾಟನ್ ಎಳೆನ ಎಳ್ಕೊತಾ ಇದ್ದೀನಿ ಮೇಲಕ್ಕೆ. ತುಂಬ ಏನಾದರೂ ಅಕಸ್ಮಾತ್ ಇಲ್ಲಿ ನೋಡಿ ಎಳೆ ಏನಾದರೂ ದೊಡ್ಡದಾಗಿದ್ದರೆ ಅದನ್ನು ಈ ರೀತಿ ಎಳ್ಕೊಂಡು ಸಣ್ಣದು ಮಾಡಿಕೊಂಡು ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊತ ಹಾಕ್ಕೋಬೇಕು. ನೀಟ್ ಫಿನಿಶಿಂಗ್ ಬರಬೇಕಲ್ವ, ಅದಕ್ಕೆ ನೋಡಿ ಈ ರೀತಿಯಾಗಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. 8 ಶೇಪಲ್ಲಿ ಬರ್ತಾ ಹೋಗುತ್ತೆ ಡಿಸೈನು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಡಿಸೈನು. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಕೊನೆಯಲ್ಲಿ ನಾವು ಅದೇ ರೀತಿಯಾಗಿ ಎಳ್ಕೊತ ಹೋಗಬೇಕು. ಇಲ್ಲಿ ನಾವು ಯಾವ ರೀತಿಯಾಗಿ ಹೆಣ್ಣು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಶೇಪ್ ಬಂದಮೇಲೆ ಕಾಟನ್ ಇದೆ ಅಲ್ವಾ, ಅದನ್ನು ಇದರೊಳಗಡೆ ತಗೊಂಡು ಈ ರಿಂಗ್ ಒಳಗಡೆಯಿಂದ ಮತ್ತು ಕೆಳಗಡೆಯಿಂದ ಮೇಲಕ್ಕೆ ಎಳ್ಕೋಬೇಕು. ಎಳ್ಕೊಂಡಾದಮೇಲೆ ಇಲ್ಲಿ ಸ್ವಲ್ಪ ಗಮನ ಹಾಕ್ಕೊಂಡು ಹಚ್ಕೋಬೇಕು. ಈ ರೀತಿಯಾಗಿ ನೋಡಿ ಈ ರೀತಿ ಹಚ್ಕೊಂಡ್ರೆ ಆಯಿತು. ಅದೇ ರೀತಿ ಮುಂದೆನೂ ಸಹ ಸ್ವಲ್ಪ ನಾವು ಕಾಟನ್ ಎಳೆನ ಹಾಗೆ ಬಿಟ್ಟಿರ್ತೀವಲ್ವ, ಅದನ್ನು ಸಹ ನಾವು ಇದೇ ರೀತಿ ಸ್ವಲ್ಪ ಗಮನ ಹಾಕಿಬಿಟ್ಟು ಹಚ್ಕೊಳ್ಳೋಣ. ಅಷ್ಟೇ, ತುಂಬ ಸಿಂಪಲ್ಲಾಗಿ ಆಗೋಯ್ತು. ಇದನ್ನು ಸ್ವಲ್ಪ ಯು ಶೇಪಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ನೋಡಿ ಈ ರೀತಿ ಜೋಡಿಸ್ಕೊಂಡ್ರೆ ಆಯಿತು. ಈಗ ಫ್ಲವರ್ ಮಾಡ್ಕೊಳೋದಕ್ಕೋಸ್ಕರ 2 ಎಳೆ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಸರ್ಕಲ್ ಮಾಡ್ಕೊಂಡಿರ್ತೀವಲ್ವ, ಅದ್ರ ಕೆಳಗಡೆಯಿಂದ ಮೇಲಕ್ಕೆ
ಈ ಎಳೆನ ಎಳ್ಕೋಬೇಕು. ನಾನು ತುಂಬ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಫಾಸ್ಟ್ ಅಂತ ಅನಿಸಿದರೆ ವಿಡಿಯೋನ ಸ್ಲೋ ಮಾಡಿಕೊಂಡು ಸಹ ನೋಡ್ಕೋಬೋದು. ಸೆಟ್ಟಿಂಗ್ಸಲ್ಲಿ ಹೋಗಿಬಿಟ್ಟು ವಿಡಿಯೋ ಅಡ್ಜಸ್ಟ್ ಮಾಡಿಕೊಂಡು ನೀವು ಸ್ಲೋ ಬೇಕಂದರೆ ಸ್ಲೋ ಆಗಿ ಸಹ ನೋಡ್ಕೋಬೋದು. ಈ ರೀತಿ ನೋಡಿ, ಈ ರೀತಿ ರಿಂಗ್ಗಳನ್ನ ಮಾಡ್ಕೊತ ಹೋಗಬೇಕು. ಮತ್ತು ಈ ರಿಂಗ್ ಒಳಗಡೆಯಿಂದ ಕೆಳಗಡೆಯಿಂದ ಮೇಲಕ್ಕೆ ಈ ಕಾಟನ್ ಎಳೆನ ಎಳ್ಕೋಬೇಕು. ಈ ಫ್ಲವರ್ 10 ಪೆಟಲಲ್ಲಿ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕು ಅಂದರೂ ಸಹ ಮಾಡ್ಕೋಬೋದು. ನೋಡಿ 10 ಪೆಟಲ್ಸನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ಈಗ ಸ್ವಲ್ಪ ಗಮನ ಹಾಕ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಇದನ್ನು ಎಕ್ಸ್ಟ್ರಾ ಕಾಟನ್ ಎಳೆ ಏನಿದೆಯಲ್ವ ಅದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಎರಡನ್ನೂ ಕಟ್ ಮಾಡ್ಕೋಬೇಕು. ಈಗ ನಾವು ಈ ಎರಡನ್ನೂ ಸೇರಿಸ್ಬಿಟ್ಟು ಈ ರೀತಿ ಗಮ್ಮನ್ನು ಹಾಕ್ಕೋಬೇಕು. ಈ ರೀತಿ ಫ್ಲವರ್ ರೆಡಿ ಆಗುತ್ತೆ ನೋಡಿ. ಈ ರೀತಿ ಗಮ್ಮನ್ನು ಹಾಕ್ಕೊಂಡಾದಮೇಲೆ ಮಿಡಲಲ್ಲಿ ಗ್ಯಾಪ್ ಕಾಣಿಸ್ತಾ ಇದಲ್ವ, ಅಲ್ಲಿ ಒಂದು ಸ್ವಲ್ಪ ಗಮ್ಮನ್ನು ಹಾಕಿಬಿಟ್ಟು ಈ ರೀತಿ ಒಂದು ಚಿಕ್ಕದ ಕಾಟನ್ ಕಟ್ ಮಾಡಿಕೊಂಡು ಸರ್ಕಲ್ ಶೇಪಲ್ಲಿ ಈ ರೀತಿ ಹಚ್ಕೋಬೇಕು. ಅದಾದಮೇಲೆ ಇಲ್ಲಿ ಮಿಡಲ್ ಏನಿದೆ ಅಲ್ವ ಹಾರದ ಕೆಳಗಡೆ ಪೆಂಡೆಂಟ್ ರೀತಿ ಬರೋ ರೀತಿಯಲ್ಲಿ ಗಮ್ಮನ್ನು ಹಾಕಿ ಹಚ್ಕೊಂಡಿದ್ದೀನಿ. ಮಧ್ಯದಲ್ಲಿ ಒಂದು ದೊಡ್ಡ ಟಿಕ್ಲಿಯನ್ನು ಹಚ್ಕೊಂಡಿದ್ದೀನಿ. ಸೈಡಲ್ಲಿ ನಾವು ಈಗ ಚಿಕ್ಕ ಚಿಕ್ಕ ಟಿಕ್ಲಿಗಳನ್ನ ಹಚ್ಕೋಬೇಕಾಗುತ್ತೆ. ಬೇಕು ಅಂದರೆ ನೀವು ಕುಂದನ್ಸನ್ನು ಸಹ ಹಚ್ಕೋಬೋದು. ನಾನಿಲ್ಲಿ ಟಿಕ್ಲಿಗಳನ್ನ ಹಚ್ಕೊತಾ ಇದ್ದೀನಿ. ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವು ಚೇಂಜಸ್ ಮಾಡ್ಕೋಬೋದು. ಈಗ ಮಿಡಲಲ್ಲಿ ಚೈನ್ನ ಮಿಡಲಲ್ಲಿ ಏನಿದೆ ಅಲ್ವಾ ಗ್ಯಾಪಲ್ಲಿ, ಇಲ್ಲಿ ನಾವು ಗಮ್ಮನ್ನು ಹಾಕ್ಕೊಂಡು ಇಷ್ಟ ಬಂದಿರುವ ಕಲರಲ್ಲಿ ಕುಂದನ್ಸನ್ನು ಅಥವಾ ಟಿಕ್ಲಿಗಳನ್ನ ಹಚ್ಕೋಬೇಕಾಗುತ್ತೆ. ಅದೇ ರೀತಿ ಆ ಕಡೆ ಸೈಡಲ್ಲೂ ಅಷ್ಟೇ ಸ್ವಲ್ಪ ಗಮ್ಮನ್ನು ಹಾಕ್ಕೊಂಡು ಹಚ್ಕೊತಾ ಹೋಗಬೇಕು. ಬೇಕು ಅಂದರೆ ನೀವು ಸೈಡಲ್ಲೂ ಸಹ ಹಚ್ಕೋಬೋದು. ನಂಗೊಂದು ಸ್ವಲ್ಪ ಕಾಟನ್ನ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಮಿಡಲಲ್ಲಿ ಮಾತ್ರ ಹಚ್ಕೊಂಡಿದ್ದೀನಿ. ಅದೇ ರೀತಿ ಇಲ್ಲೊಂದು ಸ್ವಲ್ಪ ಗಮ್ಮನ್ನು ಹಾಕಿಬಿಟ್ಟು ಈ ರೀತಿ ಗ್ರೀನ್ ಕಲರ್ ಕುಂದನ್ಸ ಟಿಕ್ಲಿಗಳನ್ನ ಹಚ್ಕೊಂಡಿದ್ದೀನಿ. ಅಷ್ಟೇ ನೋಡಿ, ತುಂಬ ಸಿಂಪಲ್ಲಾಗಿ ಹಾರ ರೆಡಿ ಆಗೋಯಿತು. ಈಗ ದೇವರ ಫೋಟೋಗೆ ಹಾಕಲಿಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಹುಲ್ಲನ್ನು ಹಚ್ಕೊತಾ ಇದ್ದೀನಿ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಗಮ್ಮನ್ನು ಹಾಕಿಬಿಟ್ಟು. ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಳೋಂಥ ಒಂದು ಡಿಸೈನು. ನೀವು ಸಹ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದರೆ ಯಾವ ರೀತಿ ಬಂತು ಅನ್ನೋದನ್ನು ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.